ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಲೈಕ್ ಕಮೆಂಟ್ ಶೇರ್ ಮಾಡೋರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕಾಗತ್ತೆ. ಯಾಕಂದ್ರೆ ಸಾವಿರಾರು ಜನ ಮಾಡತ್ತೇರಿ, ಅಷ್ಟು ಅಭಿಮಾನ ಅವ್ರಿಗೆ. ನಾ ಯಾಕೆ ಥ್ಯಾಂಕ್ಸ್ ಹೇಳಿಲ್ಲ ಅಂತೇಳಿ ಸಿಟ್ಟಾಗಕ್ ಹೋಗ್ಬೇಡ. ಕೋಟಿ ಕೋಟಿ ನಮ್ಗೆ ನಮಸ್ಕಾರಗಳು. ಇದೇ ರೀತಿ ತಾವು ಬಂದಾಗ ಲೈಕ್ ಶೇರ್ ಮಾಡಿದ್ರೆ ನಾವು ಏನೇನ್ರಿ ನಿಮ್ಗೆ ಹೊಸದ್ ಹೇಳಕ್ ಬಹಳ ಉತ್ಸುಕತೆ ಇರ್ತೀವಿ ನಾವು. ಇವತ್ತ ವಿಜಯದಶಮಿ, ದುಷ್ಟರನ್ನ ಸಂಹಾರ ಮಾಡಿ ದೇವಿ ಇವತ್ತ ಆಸೀನರಾದಂತ ಒಂದು ಹಬ್ಬ. ಶುಭಾಶಯಗಳನ್ನ ನಮ್ಮ ವಾಹಿನಿ ಇದ್ರ ಪ್ರಕಾರ ದೇಶ ವಿದೇಶದಾಗ ನೋಡುವಂತ ಎಲ್ಲ ವಾಹಿನಿ ವೀಕ್ಷಕರಿಗೆ ವಿಜಯದಶಮಿ ಶುಭಾಶಯಗಳು. ಅಹಂಕಾರ, ದುಡ್ಡ, ಅಧಿಕಾರ ನಮ್ದ ಎಲ್ಲ ನಡೀತೈತೆ ಅಂದಾಗ ನಮ್ಮ ಜಿಲ್ಲೆಯೊಳಗ ಬಹಳಷ್ಟು ಇತಿಹಾಸ ಪುಟ ತೆಗೆದ್ರೆ ನಿಮ್ಗ 8 ದಿವಸ ಹೇಳ್ಬೋದು. ನಾವು ಒಂದು 200 ಎಪಿಸೋಡ್ ಆಗ್ತಾವ. ಅಷ್ಟು ಸಾಮಗ್ರಿ, ಅಷ್ಟು ವಿಷಯಗಳ ಗರ್ದಿಗಮ್ಮಂತ ಕದ. ಯಾಕಂದ್ರ ಎಲ್ಲ ನಂದ ನಡಿತೈತಿ. ಪ್ರಜಾಪ್ರಭುತ್ವ ವ್ಯವಸ್ಥೆದಾಗ ಪ್ರಜಾಪ್ರಭುತ್ವವನ್ನು ಬದಿಗೆಟ್ಟು ನಾವು ಏನೇ ಮಾಡ್ರ ಮತದಾನದ ಮೂಲಕ ನಾವೇನದಿವಂತ ತೋರಿಸಿದ ಉದಾಹರಣೆಗಳು ಬಹಳ ಅದಾವ ನಮ್ಮ ಜಿಲ್ಲಾದಾಗನ. ಯಾಕಂದ್ರ ನಾನು ನೋಡ್ಕೋತ ಬಂದ ಸಮೀಪದಾಗ ದಯಮಾಡಿ ಇದನ್ನ ನೀವು ಕಮೆಂಟ್ ಮಾಡಿದ್ರಿ ಯಾರಿಗೆ ಹೇಳ್ರಿ ಅಂತ ಕೇಳ್ಬೇಡ್ರಿ. ನಿಮ್ಗೆ ಕೇಳುವ ನಾನು ನಿಮ್ಗ ಅವ್ರು ಯಾರಂತ ಆಸಕ್ತಿ ಇತ್ತಂದ್ರೆ ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್ 82170949 ನೀವು ವಾಟ್ಸ್ಆಪ್ದಾಗ ನನಗೆ ಕೇಳ್ರ. ಈಗೇನ್ ಹೇಳಿದಲ್ಲ ಈ ಘಟನೆಗಳಿಗೆ ಯಾರ್ಯಾರ ಕಾರಣ, ಯಾರವ್ರು ಅನ್ನೋದು ನಾನು ನಿಮ್ಗೆ ನಾ ಪರ್ಸನಲ್ ಆಗಿ ನಾನ ಮೆಸೇಜ್ ಮಾಡಿ ಹೇಳ್ತೇನೆ. ನೀವು ಮಾಡೋದಂತ ನಾನು ವಾಟ್ಸಪ್ ಮಾಡ್ರಿ. ಯಾಕಂದ್ರೆ ಇವು ಇತಿಹಾಸ ಕುರಿತಾಗ ಎಲ್ಲ ರಾಜಕಾರಣ ಮಾಡೋರು ಎಲ್ಲರಿಗೂ ಗೊತ್ತೈತೆ ಅವ್ರು ಯಾರ್ಯಾರು ಅನ್ನೋದು. ಅದಕ್ಕೆ ನೀವು ನನ್ನ ಅವ್ರು ಯಾರ ಏನ ಕೌನ್ಸ್ನಾಗ ಇಟ್ಟು ಮಾತಾಡ್ಬೇಡ್ರಿ ಅಂದ್ರೆ ರಾಜಕೀಯ ಮಾಡೋರು ಎಲ್ಲರಿಗೂ ಗೊತ್ತೈತಿ, ಯಾರು ಮಾತಾಡೋದು. ಆದ್ರೆ ನಾ ಹೇಳತ್ತೇನೆ, ನನ್ನ ಮತ್ತೆ ಈ ಇತಿಹಾಸ ನಾನು ಪುನರಾವರ್ತನೆ ನೆನಪಿಸ್ಕೊಡತ್ತೇನೆ ನಾನು. ಯಾಕಂದ್ರ ಇವತ್ತ ಸಕ್ರಿ ಫ್ಯಾಕ್ಟ್ರಿ ಮಾರಿ ನಾನು ಸಕ್ರಿ ಫ್ಯಾಕ್ಟ್ರಿ ಮಾರಿ ನಾ ಅವ್ರನ್ನ ಎಮ್ ಎಲ್ ಎ ಕೆಡುತ್ತೇನೆ ಅಂತೇಳಿ ಮಾತಾಡಿದ್ರು. ಆದ್ರೆ ಅವ್ರು ಸಕ್ರಿ ಫ್ಯಾಕ್ಟ್ರಿನೂ ಮಾರ್ಲಿಲ್ಲ. ಆದ್ರೆ ಯಾರು ಅವ್ರ ಕೆಡವಾಕ್ ನಿಂತಿರ ಅತಿ ಲೀಡ್ಲಿ ಆರಿಸಿ ಬಂದ ಉದಾಹರಣೆನೂ ನಮ್ಮ ಜಿಲ್ಲೆಯೊಳಗೆ ಐತಿ. ಇವತ್ತು ಸರ್ಕಾರಿ ಕನ್ನಡ ಶಾಲೆ ಮಾಸ್ತರ್ ಅವರು ಕೂಡ ಎಮ್ ಎಲ್ ಎ ಆದದ್ದೈತಿ ಇಲ್ಲಿ ಇತಿಹಾಸ. ಇನ್ನ ರೇಷನ್ ಅಂಗಡಿ ಮಾಲಕ ಅವರು ಎಮ್ ಎಲ್ ಎ ಆದದ್ದ ಇಲ್ಲಿ ಇತಿಹಾಸ ಐತಿ. DCC ಬ್ಯಾಂಕ್ ನೌಕರಿ ಮಾಡ್ತಾರ ಬಹುತೇಕ ಡಿ ದರ್ಜೆ ನೌಕರ, ಅವರು ಎಮ್ ಎಲ್ ಎ ಆದದ್ದ ಇಲ್ಲಿ ಇತಿಹಾಸ ಐತಿ. ಇಲ್ಲೇ ನೌಕರಿ ಮಾಡಕ್ ಬಂದಿದ್ರು ಪೊಲೀಸ್ ಇಲಾಖೆ ಒಳಗ. ಆ ಎಮ್ ಎಲ್ ಎಗೆ ಅವ್ರಿಗೆ ಏನೋ ಘರ್ಷಣ ಆತ. ಹೊಳ್ಳಿ ಆ ಎಮ್ ಎಲ್ ಎ ಇದ್ದಂತ ಹಾಲಿ ಎಮ್ ಎಲ್ ಎ ಕಡಿಮೆ 2 ಟೈಮ್ ಅವ್ರ ಇದ್ರ ಜಿಲ್ಲಾದಾಗ ಎಮ್ ಎಲ್ ಎ ಆದದ್ದು ಇತಿಹಾಸ ಐತಿ. ಇನ್ನ ರೈತ ನಾಯಕರು ಬರೀ ಎಂದೂ ಖರ್ಚು ಮಾಡದ ಅವರ ಕೊಟ್ಟು ರೊಕ್ಕ ಜುಳಿಗ್ಯಾಗ ಹಾಕಿ ಅವರ ಕೊಟ್ಟು ರೊಟ್ಟಿ ಊಟ ಮಾಡಿ ರೈತ ನಾಯಕರನ್ನು ನಮ್ಮ ಜಿಲ್ಲಾದಾಗ ಎಮ್ ಎಲ್ ಎ ಆದದ ಉದಾಹರಣೆ ಐತಿ. ಇನ್ನು ದಲಾಲಿ ಅಂಗಡಿ ಅವರನ್ನು ಇಲ್ಲಿ ಎಮ್ ಎಲ್ ಎ ಆಗಿದ್ದಾರೆ, ಕಾಂಟ್ರಾಕ್ಟರ್ಗಳು ಆಗಿದ್ದಾರೆ, ಜನತಾ ಮನೆಯಾಗಿದ್ದವರಾಗಿದ್ದಾರೆ, ಗುಂಡಾಗಳಾಗಿದ್ದಾರೆ ಈ ಜಿಲ್ಲಾದಾಗ. ಒಟ್ಟಾರೆ ಎಮ್ ಎಲ್ ಎ ಅಂದ್ರೆ ನಮ್ಮ ಜಿಲ್ಲಾದಾಗ ಇದೇನ್ ಬಹಳ ದಿವಸದ ಹಿಂದಿನ ಕಥೆಗಳು ಅಲ್ಲಿವ. ಯಾಕಂದ್ರೆ ಅದನ್ನ ವೈಯಕ್ತಿಕ ಹೆಸರು ಹೇಳಿ ಅವ್ರು ನಿನ್ನ ಮಾಡಿ ಅದನ್ನ ಬಹಳ ಇದನ್ನ ಮಾಡೋದು ಬೇಡ. ಅಂದ್ರೆ ನಮ್ಮ ಜಿಲ್ಲೆಯ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಯಾರು ಬೇಕಾದ ಎಮ್ ಎಲ್ ಎ ಆದದ್ದು ಉದಾಹರಣೆಗಳು ಇವು ಎಲ್ಲಿಯೂ ಸಿಗ್ತಾವ, ನಿಮ್ಗೆ ನೋಡಕ್ ಸಿಗ್ತಾವ. ನಮ್ಮಂತಕ್ಕೂ ಅದಾವ, ನಿಮಗೂ ಗೊತ್ತದಾವ. ಇವತ್ತು ಒಂದೇ ದಿನದಾಗ ಯಾರು ಅವ್ರ ಮುಖ ನೋಡಕ್ಕಿಲ್ಲ, ಒಂದು ದೊಡ್ಡ ಹುಲಿ ಬಿಡ ಕುಸ್ತಿ ಹಿಡಿದ MP ಆಗ್ತಾರ. ಒಂದೇ ಸಲ ಅವ್ರು ಬಂದ ನಾಮಿನೇಷನ್ ಮಾಡಿ 20 ದಿವಸದಾಗ MP ಆದದ್ದನ್ನು ಇತಿಹಾಸ ಐತಿ. ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಿದಂತ MP ಅವ್ರು ಕಿಡಿದ ಇತಿಹಾಸ ಆ ಹೆಣ್ಮಗಳಿಗೆ ಸೇರ್ತೈತಿ. ಅಂದ್ರ ನಾ ಹೇಳುದಿಷ್ಟ, ನಾನಿ ಅನ್ನೋರ ಕೊಡ ತುಂಬಿದಾಗ ಅಥವಾ ಮಾಪ್ ತುಂಬಿದಾಗ ತಾನ ಈ ಮಣ್ಣ ಏನೇನ್ ಮಾಡ್ತೈತಿ, ಅಲ್ಲಿ ದೇವಾಣ ದೇವತೆಗಳ ಮತದಾರ ಪ್ರಭುಗಳ ಒಂದು ನಿರ್ಣಯ ತಗೊಂಡಾಗ ಅದನ್ನ ಯಾರು ಏನು ಮಾಡಕ್ಕಾಗೋದಿಲ್ಲ. ಆದ್ರೆ ಅದು ಲೇಟ್ ಆದಾಗ ಚಡಪಡಿಸ್ತಿರ್ತಾರ ಮಂದಿ. ಆದ್ರ ಕೊಡ ತುಂಬಿತ್ತಂದ್ರೆ ಯಾರು ಏನ್ ಮಾಡಕ್ಕಾಗೋದಿಲ್ಲ ಅಂತ ಸಾಕಷ್ಟು ಉದಾಹರಣೆಗಳು ನಿಮ್ ಕಣ್ಣು ಮುಂದಿದ್ದೋನ ಅದಾವು. ಮತ್ತೊಮ್ಮೆ ಎಲ್ಲರಿಗೆ ವಿಜಯದಶಮಿ ಶುಭಾಶಯಗಳು. ಇನ್ನು ಮುಂದೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಾ ಹೇಳಿದ ವಿಷಯ ನಿಮ್ಗೆ ಪರ್ಸನಲ್ ಆಗಬೇಕಾದ್ರೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರ ಯಾವ್ಯಾವ ವಿಷಯ ಯಾರ್ಯಾರು ಅನ್ನೋದ ತಮಗೆ ಹೇಳ್ತೇನೆ. ನಿಮ್ಮ
ಆಶೀರ್ವಾದ, ನಿಮ್ಮ ವೀಕ್ಷಣೆ ಇದೇ ರೀತಿ ಇರಲಿ. ಲೈಕ್ ಮಾಡೋದು ಬರ್ರಿ, ಶೇರ್ ಮಾಡೋದು ಬರ್ರಿ, ಕಮೆಂಟ್ ಮಾಡೋದು ಬರ್ರಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.